ಕಾಂಗ್ರೆಸ್ ಪುಡಾರಿ ರಾಜೀವ್ ಗೌಡ ವಾಸ್ತವ್ಯಕ್ಕೆ ನೆರವನ್ನ ಕೊಟ್ಟವರು ಮೈಕಲ್ ಅನ್ನೋ ಉದ್ಯಮಿ. ಆತನನ್ನ ಕೂಡ ಬಂಧಿಸಲಾಗಿದೆ. ಮಂಗಳೂರಿನ ಉದ್ಯಮಿ ಮೈಕಲ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಮಂಗಳೂರು ಸಮೀಪದ ಜೆಕೆ ಫಾರ್ಮ್ ಹೌಸ್ನಲ್ಲಿ ಉದ್ಯಮಿ ರಾಜೀವ್ ಗೌಡನನ್ನ ಇರಿಸಿದ್ದ ಅನ್ನೋ ಮಾಹಿತಿ. ಫಾರ್ಮ್ ಹೌಸ್ನಲ್ಲಿ ಇರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಪೊಲೀಸರು ಬರೋಕ್ ಮುಂಚೆನೆ ಅಲ್ಲಿಂದ ಆರೋಪಿ ಕೇರಳಕ್ಕೆ ಎಸ್ಕೇಪ್ ಆಗಿರ್ತಾನೆ, ಅಂದ್ರೆ ರಾಜೀವ್ ಗೌಡ ಎಸ್ಕೇಪ್ ಆಗಿರ್ತಾನೆ. ಸೊ ಎಲ್ಲ ವಿಚಾರಗಳು ಗೊತ್ತಾದ ಬಳಿಕ ಆರೋಪಿಗೆ ಶೆಲ್ಟರ್ ಕೊಡೋದು ಕೂಡ ಅಪರಾಧವೇ ಕಾನೂನಿನ ಪ್ರಕಾರ. ಸೊ ಉದ್ಯಮಿ ಮೈಕಲ್ಗೂ ಕೂಡ ಈಗ ಕಾನೂನಾತ್ಮಕ ಸಂಕಷ್ಟ ಎದುರಾಗಿದೆ. ರಾಜೀವ್ ಗೌಡ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ. ಕೇರಳದಲ್ಲಿ ಆತನನ್ನು ಬಂಧಿಸಲಾಗಿದೆ. ಆದರೆ ಅದಕ್ಕಿಂತಲೂ ಮೊದಲು ಆತ ಸುಮಾರು ಒಂದು 3-4 ದಿನಗಳ ಕಾಲ ಮಂಗಳೂರಿನಲ್ಲಿ ಅವಿತುಕೊಂಡಿದ್ದ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಿರುವಂಥದ್ದು. ಮಂಗಳೂರಿನ ಹೊರವಲಯದ ವಾಮಂಜೂರಿನ ಪಚ್ಚನಾಡಿಯಲ್ಲಿರುವಂಥ ಒಂದು ಫಾರ್ಮ್ ಹೌಸಲ್ಲಿ, ಜೆಕೆ ಫಾರ್ಮ್ ಹೌಸ್ ಅನ್ನುವಂಥ ಒಂದು ಫಾರ್ಮ್ ಹೌಸಲ್ಲಿ ಆತ 3 ದಿನಗಳ ಕಾಲ ಅವಿತಿದ್ದ ಅನ್ನುವಂಥದ್ದು ಈಗ ಬಂದಿರುವಂಥ ಮಾಹಿತಿ. ಹಾಗಾಗಿ ಆ ಹಿನ್ನೆಲೆಯಲ್ಲೇ ಪೊಲೀಸರು ಆತನನ್ನು ಬೆನ್ನಟ್ಟಿದ್ರು. ಪಚ್ಚನಾಡಿಯಲ್ಲಿರುವಂಥ ಜೆಕೆ ಅನ್ನುವಂಥ ಒಂದು ಫಾರ್ಮ್ ಹೌಸು, ಅದು ಮೈಕಲ್ ಜೋಸೆಫ್ ರೇಗೋ ಅನ್ನುವಂಥ ವ್ಯಕ್ತಿಗೆ ಸೇರಿರುವಂಥ ಫಾರ್ಮ್ ಹೌಸು. ಅದೇ ಫಾರ್ಮ್ ಹೌಸಲ್ಲಿ ಆತ 3 ದಿನಗಳ ಕಾಲ ರಾಜೀವ್ ಗೌಡ ಇಲ್ಲೇ ಭೂಗತನಾಗಿ ಕೂತ್ಕೊಂಡಿರುವಂಥದ್ದು. ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನೇರವಾಗಿ ಇಲ್ಲಿಗೆ ಬಂದಿದ್ದಾನೆ. ಬೆಂಗಳೂರಿನಲ್ಲಿರುವಂಥ ಒಂದು ರಾಜಕಾರಣಿಯ ಒಂದು ಸೂಚನೆ ಮೇರೆಗೆ ಮೈಕಲ್ ಜೋಸೆಫ್ ಏನಿದ್ದಾನೆ ಆತ ರಾಜೀವ್ ಗೌಡನಿಗೆ ಈ ಒಂದು ಫಾರ್ಮ್ ಹೌಸ್ನಲ್ಲಿ ಆಶ್ರಯ ಕೊಟ್ಟಿರುವಂಥದ್ದು. ಮೈಕಲ್ಗೆ ಯಾವಾಗ ಇಲ್ಲಿಗೆ ರಾಜೀವ್ ಗೌಡನಿಗೆ ಜೊತೆಗೆ ಮೈಕಲ್ಗೆ ಪೊಲೀಸರು, ಚಿಕ್ಕಬಳ್ಳಾಪುರದ ಪೊಲೀಸರು ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ತಕ್ಷಣಕ್ಕೆ ಇಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ. ನೇರವಾಗಿ ಮೈಕಲ್ನ ಕಾರ್ನ ಮೂಲಕ, ಅಂದರೆ ರಾಜೀವ್ ಗೌಡನ ಕಾರನ್ನು ಮಂಗಳೂರಿನಲ್ಲೇ ರೈಲ್ವೆ ನಿಲ್ದಾಣದ ಬಳಿ ಬಿಟ್ಟು ಅಲ್ಲಿಂದ ನೇರವಾಗಿ ಮೈಕಲ್ ಜೋಸೆಫ್ನ ಕಾರ್ನ ಮೂಲಕ ನೇರವಾಗಿ ಕೇರಳಕ್ಕೆ ತೆರಳುತ್ತಾರೆ. ಕೇರಳದಲ್ಲಿ ಕೂತ್ಕೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಅದು ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಚಿಕ್ಕಬಳ್ಳಾಪುರದ ಪೊಲೀಸರು ಇದೇ ಫಾರ್ಮ್ ಹೌಸಿಗೆ ಬರ್ತಾರೆ. ಫಾರ್ಮ್ ಹೌಸಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಇಬ್ಬರು ಇರೋದಿಲ್ಲ, ಇಬ್ಬರು ನಾಪತ್ತೆ ಆಗಿರ್ತಾರೆ. ಹಾಗಾಗಿ ಅವರನ್ನು ಎಲ್ಲಿಗೆ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸಗಳನ್ನು ಪೊಲೀಸರು ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಅವರು ನೇರವಾಗಿ ಕೇರಳಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಈ ಫಾರ್ಮ್ ಹೌಸ್ನಲ್ಲಿ, ಈ ಒಂದು ರೂಮ್ನಲ್ಲಿ ಆತ ಇಬ್ಬರು ಇಲ್ಲಿ ವಾಸ್ತವ್ಯ ಹೂಡಿದ್ರು. ಅಂದರೆ ಈ ಫಾರ್ಮ್ ಹೌಸ್ನಲ್ಲಿ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗಳು ನಡೆಯೋದಿಲ್ಲ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ನೀವು ಇಡೀ ಫಾರ್ಮ್ ಹೌಸನ್ನು ಗಮನಿಸಿದರೆ ಯಾವುದೇ ರೀತಿಯಾದಂಥ ಬೇರೆ ಆ್ಯಕ್ಟಿವಿಟೀಸ್ ನಡೆಯೋದಿಲ್ಲ. ಹಾಗಾಗಿ ಇಲ್ಲಿಗೆ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರೋದಿಲ್ಲ. ಹಾಗಾಗಿ ಈ ಒಂದು ಫಾರ್ಮ್ ಹೌಸನ್ನು ಆಯ್ಕೆ ಮಾಡಿಕೊಂಡಿರೋದು. ಈ ಫಾರ್ಮ್ ಹೌಸಲ್ಲಿ ರಾಜೀವ್ ಗೌಡ ಜೊತೆಗೆ ಮೈಕಲ್ ಜೋಸೆಫ್ ರೇಗೋ ಇಬ್ಬರು ಇಲ್ಲೇ ವಾಸ್ತವ್ಯ ಹೂಡಿದ್ರು. ಆ ಬಳಿಕ ಪೊಲೀಸರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣಕ್ಕೆ ಅವರು ಕೇರಳಕ್ಕೆ ಪರಾರಿಯಾಗಿದ್ದರು. ಕೇರಳದಲ್ಲಿ ಇಬ್ಬರು ಇದ್ದಾರೆ ಅನ್ನುವಂಥ ಖಚಿತ ಮಾಹಿತಿ ಸಿಕ್ಕಿರುವಂಥ ಚಿಕ್ಕಬಳ್ಳಾಪುರದ ಪೊಲೀಸರು ಅಲ್ಲಿಗೆ ಹೋಗಿ ಇಬ್ಬರನ್ನ ಬಂಧಿಸಿರುವಂಥದ್ದು. ರಾಜೀವ್ ಗೌಡನ ಜೊತೆಗೆ ಈ ಮೈಕಲ್ ಏನು ಇಲ್ಲಿ ಆಶ್ರಯ ಕೊಟ್ಟಿರುವಂಥದ್ದು ಮೈಕಲ್ ಇದ್ದಾರೆ, ಆ ಮೈಕಲ್ರನ್ನು ಇಬ್ಬರನ್ನ ಬಂಧಿಸಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಅವರು ಹೊರಹಾಕಿದ್ದಾರೆ. ಯಾವಾಗ ಇಲ್ಲಿ ಬಂದು ತಂಗಿರುವಂಥದ್ದು, ಜೊತೆಗೆ ಇಲ್ಲಿ 3 ದಿನಗಳ ಕಾಲ ಇದ್ದೆ ಅನ್ನುವಂಥದ್ದನ್ನು ಅವರು ಒಪ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಗ ಈ ಧಮ್ಕಿವೀರ ರಾಜೀವ್ ಗೌಡ್ನ ಜೊತೆಗೆ ಈ ಒಂದು ಆಶ್ರಯ ಕೊಟ್ಟಿರುವಂಥ ಮೈಕಲ್ ಅನ್ನು ಸಹ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗಿ ಸಾಕಷ್ಟು ವಿಚಾರಣೆಗಳನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.